ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಆಕಾಶ್ ಸಿನಿಮಾ ಮೈಸೂರಿನಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಇಲ್ಲಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಪ್ರದರ್ಶನ. ಹೀಗಿರ್ಬೇಕಾದ್ರೆ ಯಾವ ರೀತಿ ಈ ಸಿನಿಮಾ ಮೈಸೂರಿನಲ್ಲಿ ಅಬ್ಬರಿಸ್ತಾ ಇದೆ ಅಂತ ಕೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾಕ್ಷ್ಯ ಸಮೇತ ಎಲ್ಲವನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಗಾಯತ್ರಿ ಚಿತ್ರಮಂದಿರದಲ್ಲಿ ಆಕಾಶ್ ಸಿನಿಮಾ ಬರುತ್ತೆ ಅಂತ ಆದ ಕೂಡಲೇ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿತ್ತು. ಹೀಗಾಗಿ ಚಿತ್ರಮಂದಿರದ ಮುಂಭಾಗದಲ್ಲಿ ಮೊದಲೇ ಕಟೌಟ್ ಅನ್ನ ಕೂಡ ನಿಲ್ಲಿಸಿದ್ರು. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ರಿಲೀಸ್ಗೂ ಮೊದಲು ಅಪ್ಪು ಸರ್ ಅವರ ಕಟೌಟ್ ಹಾಗೆ ಪೋಸ್ಟರ್ ಅನ್ನ ಹಾಕಿದಂತಹ ರೀತಿ. ಇನ್ನು ರಿಲೀಸ್ ಆಗುವ ಹಿಂದಿನ ದಿನ ಯಾವ ಮಟ್ಟಕ್ಕೆ ಸೆಲೆಬ್ರೇಷನ್ ಇತ್ತು ಗೊತ್ತಾ? ಇದನ್ನ ಕೂಡ ನೀವು ಪರದೆ ಮೇಲೆ ನೋಡ್ತಾ ಇದ್ದೀರಾ. ಅಪ್ಪು ಸರ್ ಅವರ ಅಭಿಮಾನಿಗಳು ಭರ್ಜರಿಯಾಗಿ ಸಿನಿಮಾವನ್ನ ಬರಮಾಡಿಕೊಂಡ್ರು. ರಾತ್ರೋರಾತ್ರಿ ಚಿತ್ರಮಂದಿರಕ್ಕೆ ಆಗಮಿಸಿದಂತಹ ಅಭಿಮಾನಿಗಳು ಸಿನಿಮಾದ ಸಂಭ್ರಮಾಚರಣೆಯನ್ನು ನಡೆಸಿದ್ರು. ಇನ್ನು ಬೆಳಗ್ಗೆ ರಿಲೀಸ್ ಆದ ದಿನ ಯಾವ ಮಟ್ಟಕ್ಕೆ ಸಂಭ್ರಮಾಚರಣೆ ಇತ್ತು ನೋಡಿ. ಅಭಿಮಾನಿಗಳೆಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಪ್ಪು ಸರ್ ಅವರ ಕಟೌಟ್ ಅನ್ನ ಈ ಮೊದಲೇ ಹಾಕಲಾಗಿತ್ತು. ಅದಕ್ಕೆ ಹೂವಿನ ಹಾರವನ್ನ ಹಾಕಿ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದ್ರು. ಅಷ್ಟೇ ಅಲ್ಲದೆ ಚಿತ್ರಮಂದಿರದ ಮುಂಭಾಗದಲ್ಲಿ ಡ್ಯಾನ್ಸ್ ಗಳನ್ನ ಮಾಡಿದ್ರು. ಅದು ಕೇವಲ ಯುವಕರು ಮಾತ್ರವಲ್ಲ, ಯುವತಿಯರು ಕೂಡ ಕುಣಿದು ಕುಪ್ಪಳಿಸಿದ್ರು. ಭರ್ಜರಿಯಾದಂತ ರೆಸ್ಪಾನ್ಸ್ಗೆ ಮೈಸೂರು ಸಾಕ್ಷಿಯಾಗಿದೆ. ಇನ್ನು ಚಿತ್ರಮಂದಿರದ ಒಳಗಡೆ ಯಾವ ರೀತಿಯ ಅಬ್ಬರ ಇತ್ತು ಗೊತ್ತಾ? ಇದನ್ನ ಕೂಡ ಈಗ ನೀವು ನೋಡ್ತಾ ಇದ್ದೀರಾ. ಯಾವ ಮಟ್ಟಕ್ಕೆ ಜನ ಜಾತ್ರೆ ಅಂತ. ಚಿತ್ರಮಂದಿರದ ಒಳಗಡೆ ಒಂದಿಷ್ಟು ಪ್ರೇಕ್ಷಕರು ಕುಳಿತುಕೊಂಡ್ರೆ ಅಷ್ಟೇ ಪ್ರೇಕ್ಷಕರು ಚಿತ್ರಮಂದಿರದ ಇಕ್ಕೆಲ್ಲ ಮಧ್ಯಭಾಗದಲ್ಲಿ ಎಲ್ಲಾ ಕಡೆ ಇದ್ರು. ಒಂದಿಷ್ಟು ಮಂದಿ ಅಪ್ಪು ಸರ್ ಅವರ ಬಾವುಟವನ್ನು ಹಿಡ್ಕೊಂಡ್ರೆ ಮತ್ತೊಂದಿಷ್ಟು ಮಂದಿ ಅಪ್ಪು ಸರ್ ಅವರ ಫೋಟೋವನ್ನು ಹಿಡ್ಕೊಂಡ್ರು. ಮತ್ತೊಬ್ರು ಕ್ರ್ಯಾಕರ್ಸ್ ಅನ್ನ ಸಿಡಿಸಿ ಸಂಭ್ರಮಿಸಿದ್ರು. ಆದ್ರೆ ಎಲ್ಲರ ಬಾಯಲ್ಲಿ ಒಂದೇ ಮಾತು, ಜೈ ಅಪ್ಪು ಬಾಸ್, ಜೈ ಅಪ್ಪು ಬಾಸ್ ಅಂತ. ಅದು ಯಾವ ರೀತಿ ಇತ್ತು ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಹಾಡುಗಳು ಬಂದಾಗಂತೂ ಎಲ್ಲಾ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದು. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರುವಂತಹ ಈ ಒಂದು ದೃಶ್ಯ ಏನಿದೆ, ಇವರು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಇದೇ ಡ್ಯಾನ್ಸ್. ಸಿಕ್ಕಾಪಟ್ಟೆ ತುಂಬಾನೇ ಅತ್ಯದ್ಭುತವಾಗಿ ಸ್ಟೆಪ್ ಅನ್ನು ಹಾಕಿದ್ದಾರೆ. ಇದೇ ರೀತಿಯಾದಂತಹ ಸ್ಟೆಪ್ಗಳು ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಅಭಿಮಾನಿಗಳು ಹಾಕ್ತಾ ಇದ್ದಾರೆ. ಆ ಮಟ್ಟಕ್ಕೆ ಆ ಬಾರಿ ಆರಂಭದಲ್ಲಿ ಈ ಸಿನಿಮಾ ತೆರೆ ಕಂಡಾಗ ಯಾವ ಮಟ್ಟಕ್ಕೆ ಕುಣಿದು ಕುಪ್ಪಳಿಸಿದಾರೋ ಇಲ್ವೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ವಿಡಿಯೋ ಡಾಕ್ಯುಮೆಂಟ್ ಇಲ್ಲ. ಆದ್ರೆ ಪ್ರಸ್ತುತ ಯಾವ ರೀತಿ ಈ ಸಿನಿಮಾಗೆ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಅಂತ ಕೇಳಿದ್ರೆ ಈ ವಿಡಿಯೋಗಳೇ ಸಾಕ್ಷಿ. ಇದು ಒಂದು ದೃಶ್ಯ ಆದ್ರೆ ಮತ್ತೊಂದು ದೃಶ್ಯ ಹೆಣ್ಮಕ್ಕಳ ನೃತ್ಯ ನೋಡಿ. ಹೆಣ್ಮಕ್ಕಳು ಯಾವ ಮಟ್ಟಕ್ಕೆ ಇಲ್ಲಿ ಸ್ಟೆಪ್ ಆಗ್ತಾ ಇದ್ದಾರೆ ಅಂತ. ಭರ್ಜರಿಯಾದಂತಹ ಪ್ರದರ್ಶನ, ಭರ್ಜರಿಯಾದಂತಹ ಪ್ರತಿಕ್ರಿಯೆ, ಅತ್ಯದ್ಭುತವಾದಂತಹ ಸಿನಿಮಾ. ಒಟ್ಟಾರೆಯಾಗಿ ಪ್ರೇಕ್ಷಕರಿಗೆ ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾ. ಇವೆಲ್ಲದಕ್ಕೆ ಸಾಕ್ಷಿಯಾಗಿರೋದು ಮೈಸೂರು ನಗರದ ಗಾಯತ್ರಿ ಚಿತ್ರಮಂದಿರ.
ಇನ್ನು ಮೊದಲ ದಿನ ಬಂದಂತಹ ಅಭಿಮಾನಿಗಳಿಗೆ ಮೈಸೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಬಿರಿಯಾನಿ ವಿತರಣೆ ಮಾಡಿದ್ರು. ಯಾವ ರೀತಿ ಇತ್ತು ಈಗಾಗಲೇ ಇದನ್ನ ಕೂಡ ನೋಡ್ತಾ ಇದ್ದೀರಾ. ಸಿನಿಮಾವನ್ನ ವೀಕ್ಷಣೆ ಮಾಡಿದಂತಹ ಅಭಿಮಾನಿಗಳಿಗೆ ಅಪ್ಪು ಸರ್ ಅವರ ಅಭಿಮಾನಿಗಳು ಬಿರಿಯಾನಿ ಪೊಟ್ಟಣವನ್ನ ಕೊಡ್ತಾ ಇದ್ದಾರೆ. ಅದು ಸಾಮಾನ್ಯ ಪೊಟ್ಟಣ ಎಲ್ಲ ನೋಡಿ, ಬಾಕ್ಸು ಬೇರೆ ಕಡೆಗಳಲ್ಲಿ ತಟ್ಟೆಯಲ್ಲಿ ಬಡಿಸೋದು, ಆದ್ರೆ ಇಲ್ಲಿ ಆ ರೀತಿ ಎಲ್ಲ ಪೊಟ್ಟಣವನ್ನ ಕೊಟ್ಟಿದ್ದಾರೆ. ಅಪ್ಪು ಸರ್ ಅವರ ಹಬ್ಬವನ್ನ ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆಗೆ ಇರುವವರು ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಆಚರಣೆ ಮಾಡಿ ಅಂತ ಬಿರಿಯಾನಿ ಪೊಟ್ಟಣವನ್ನ ಕೊಟ್ಟು ಮನೆ ಕಳಿಸಿದ್ದಾರೆ. ಇದೇ ಹೇಳುತ್ತೆ ಯಾವ ಮಟ್ಟಕ್ಕೆ ಮೈಸೂರಿನಲ್ಲಿ ಅಪ್ಪು ಸರ್ ಅವರ ಅಭಿಮಾನಿ ಬಳಗ ಇದೆ ಅಂತ. ಹಾಗೆ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಅಬ್ಬರ ಇದೆ, ಯಾವ ಮಟ್ಟಕ್ಕೆ ರೆಸ್ಪಾನ್ಸ್ ಇದೆ ಅಂತ. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಇದೇ ರೀತಿ ರಾಜಧಾನಿ ಬೆಂಗಳೂರಿನ ಮೂಲೆ ಮೂಲೆಯ ಚಿತ್ರಮಂದಿರಗಳು ಹಾಗೆ ರಾಜ್ಯದ ಮೂಲೆ ಮೂಲೆಯ ಚಿತ್ರಮಂದಿರಗಳಲ್ಲಿ ಭರ್ಜರಿಯಾದ ಸಂಭ್ರಮಾಚರಣೆ ನಡೆದಿದೆ. ಅವೆಲ್ಲವನ್ನ ಹೇಳ್ತೀವಿ, ಅದು ಮುಂದಿನ ಭಾಗದಲ್ಲಿ. ಇದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.